ನನ್ನ ಹೆಸರು ಮಂಜೇಶ್ ಅಂತ, ಈ ಬೋಡಿ ಮಗ ಸುಜಿತ್ ಅಂತ ವಿಡಿಯೋಗ್ರಾಫರ್. ಎಂತಿಲ್ಲ, ಸುಮ್ಮನೆ ಹೋಗುದು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡೋದು. ಎಲ್ಲಿ ಹೋಗ್ತಿದ್ದೇವೆ ನಾವೀಗ? ನಾವೀಗ ಎಲ್ಲಿ ಹೋಗಿ ಬಂದದ್ದು ನಾವೀಗ? ಕೈ ಎತ್ತಿದ್ದಾನಲ್ಲ ನಮ್ಮವ್ರ, ಅದು ಹೌದು, ಗಾಡಿ ಹೋಯ್ತದು. ನಮ್ಮದೇ ಅಲ್ಲ, ಎಲ್ಲಿ ಹೋಗ್ತಿದ್ದೇವೆ ನಾವೀಗ? ಎಲ್ಲಿಂದ ಬಂದದ್ದು? ಈಗ ನಾವು ದೇವಸ್ಥಾನ ಹೋಗಿ ಬಂದದ್ದು. ಯಾಕೆ ದೇವಸ್ಥಾನ? ನವರಾತ್ರಿ ಸ್ಪೆಷಲ್. ದೇವಸ್ಥಾನ ಎಂತ ದೇವರ ಹತ್ರ ನಟ್ಬೇಕಲ್ಲ ನಾವು. ನೀರ್ದ ಬಾಟ್ಲಿ ಬರೋಣ ನಡ ಫುಲ್ಲು. ಎಷ್ಟು ಲೀಟರ್ ಉಂಡು ಐಟು? ಅಡ್ಲಿ ಇಡದ ವೈಕುಮಾರ್ ತರಬೇನೆ ಒಂಚೂರು ನೀರು ಬಾಡ್ರೆ ಅಂತ ಡಾಕ್ಟರ್. ಸರಿ, ದಿನಕ್ಕೆ 2 ಲೀಟರ್ ನೀರು ಬರ್ತೈತೆ. ಏದು 2 ಲೀಟರ್ ಎಟ್ಟೆ ಮಾರ ಹೊರಡೆ ನಿಖಿಲ ಬರ್ಲೆ ಏನು ನಿಖಿಲ ನೀರು ಬರಂದು ಕೊಡು. ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಪ್ಲೇ ನಮ್ಮ ಚಾನಲ್. ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡು. ನಿಖಿಲ ನಮಗೆ ಸಪೋರ್ಟ್ ಮಾಡ್ಕೊಡು. ಒಂದು ಎಂಗಲ್ ನಡ್ಡ ಮೂಲು ಬತ್ತು ಉಂಟುನಾ ನಮ್ಮ ಮೂಲು ಉಂಟು ನಮ್ಮ ತಿಕ್ಕುವ ಮೂಲು ಬತ್ತ ಎಂಗಲ್ ಮೂಲೆಪ್ಪುವ ಯಾಪಲ್ಲ ಬೋಡಂಡ ಬಲೆ 95 ಓನ್ಲಿ 500 ಬೇಕು ಬಾರಡು ನಮ್ಮ ಇತ್ತನಲ್ಲ ಬರೋಚ್ಚಿ ಅಡೆಗೆ ದಾದಾ ಪಂಪರ ರೌಚಿ 500 ಬೇಕು ಓಲಾಂಡಲ ಬಾರಡು ಊರ್ದು ಇಲ್ಲಿ 5 ಗಂಟೆ ಬೇಕು ನಮಗೆ ತಿಕ್ಕೊಚ್ಚಿ ನಮ್ಮ 2.2 ಅತ್ತ ಏನ 2.0 ಅದು ಅಲ್ಲ ನಮ್ಮ ಊರು ಕಟ್ಪಾಡಿ ಬಂದು ಬಲೆ ಸಪೋರ್ಟ್ ಅಂತ ಕೊಡಿ ಕಟ್ಪಾಡಿ ಬರೋಡ ಪಡಿತೆ ಅನ್ಪುರ ತಗೊಂಡು ಪಡ ಆಪೆಲ್ ಇಪೆಲ್ ಪುರ ಪೊಲೀಸ್ನಲ್ಲಿ ಉಳ್ಳರ ಅಂದು ಏರ್ಲಜ್ ನನ್ನ ಪಾಸ್ ಸೀದಾ ಪಾಸ್ ಪೈ ಸೀದಾ ವಾಯ್ಸ್ ಏನ ಕಲ್ವೇರ್ ಲೆಕ್ಕ ಮಲ್ತಂದಿಲ್ಲ ನೀ ಮಂಜೇಶ್ ಏನ ಮಲ್ತಂದಿಲ್ಲ ಬಕರ ಮಲ್ತಂದಿಲ್ಲ ಏನೇನು ಗೊತ್ತಾಗಲಿಜ್ಜಿ ಒಂದು ನಮ್ಮ ಪೂತಂಗಡಿ ಕಡ್ಪಾಡಿದ ಅಲ್ಲಿ ತೋಫಿಲ್ಲಿ ಹೋದಲ್ಲ ತೋಫಿ ಅಲ್ಲ ಈಗ ಎಲ್ಲಿ ಹೋಗ್ತಿದ್ದೇವೆ ನಾವು? ಈಗ ನಾವು ಇಲ್ಲಿ ಉಡುಪಿ. ಯಾಕೆ? ಉಡುಪಿ ಸ್ವಲ್ಪ ಕೆಲಸ ಉಂಟು. ಅದಾದ್ಮೇಲೆ ನಾವು ದೇವಸ್ಥಾನ ಹೋಗುದು. ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಊಟ ಮಾಡಿ ಬರೋದು. ಒಳ್ಳೆ ಊಟ ಮಾಡಿ ಬರುವ. ಇವತ್ತು ನವರಾತ್ರಿ ಆಗ್ತಿದೆ ಅಲ್ಲ? ನವರಾತ್ರಿ ವೆಜ್ ಫುಲ್ ವೆಜ್ಜಾ? ಫುಲ್ ವೆಜ್. ಎಲ್ಲಿದ್ದಿ? ಕಟ್ಪಡಿ ಬಂದ ಬಾ ಹಾರ್ಕೊಂಡ್ ಬಾ ನೀವು ಹುಲ್ ಮಾರ ಈಗ ನಾವು ಎಲ್ಲಿದ್ದೇವೆ? ಈಗ ನಾವು ಇಲ್ಲಿ ಅಂಬಿಪಾಡಿ ಕಿನ್ನಿಮಲ್ಕಿ ಪಾಸ್ ಆದ್ಮೇಲೆ ರೋಡ್ ಒಂದು ಸ್ವಲ್ಪ ಸರಿ ಇಲ್ಲ ಇಲ್ಲಿ. ನಾವು ಆಕ್ಚುಲಿ ನಾವು ಬಂದದ್ದು ಅದಕ್ಕೆ ನಿಮಗೆ ತೋರಿಸ್ಬೇಕಂತ. ಇಲ್ಲೊಂದು ಸ್ವಲ್ಪ ರೋಡ್ ಅದು ಭಾರಿ ಉಪದ್ರ ಭಾರಿ ಉಪದ್ರ ಅಂದ್ರೆ ಭಾರಿ ಉಪದ್ರ ಎಂಥದ್ದು ಮಾಡ್ಬೇಕು ಈಗ, ಮಾಡ್ಲೇಬೇಕು ಈಗ. ಇಲ್ಲಿ ಒಂದು ಸ್ವಲ್ಪ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಇಲ್ಲಿ ಇದು ಮಾಡ್ಬೇಕಂತ ನಮ್ದು ಸ್ವಲ್ಪ ಮಣ್ಣು ಹಾಕ್ಬೇಕು, ಮಣ್ಣು ಜಲ್ಲಿ ಎಲ್ಲ ಹಾಕ್ಬೇಕು. ರೋಡ್ ಮಾಡ್ತಿದ್ದಾರೆ ರೋಡ್, ಬಟ್ ಆದ್ರೆ ಸಹ ಇಲ್ಲೊಂದು ಸ್ವಲ್ಪ ಮಾಡ್ಬೇಕಿತ್ತು ಅವರು. ಹೌದೌದು, ಮಾಡ್ಬೇಕು ಅಲ್ಲ. ಇದು ನಮ್ಮ ಶರತ್ ಅವ್ರದ್ದು, ಇದು ರೋಡ್ ಕನ್ಸ್ಟ್ರಕ್ಷನ್. ಶರತ್ ಇದೆ ಕಟ್ಪಾಡಿ ಕಟ್ಪಾಡಿ ಶರತ್ ಅವ್ರು ಮಾಡೋದಂತೆ ರೋಡ್ ಎಲ್ಲ. ಎಂತ ಮಾಡ್ತಾರಂತ ಗೊತ್ತಿಲ್ಲ, ಫುಲ್ ಹಾಗೆ ಇಟ್ಟಿದ್ದಾರೆ ರೋಡ್ ಎಲ್ಲ. ಕಟ್ಪಾಡಿ ಅವರಲ್ಲ ಅವರು, ಅಲ್ಲಿ ಕುಗ್ಗಿಹಟ್ಟೆ ಅವರು. ಜನ ಒಳ್ಳೆ ಬೇಕಾಗ್ತದೆ, ಕೆಲವೊಮ್ಮೆ ಬೇಕಾಗ್ತದೆ ನಮ್ಗೆ. ನೋಡಿ ಹೇಗಿದೆ ಅಂತ ನೀವೇ. ಇದು ಶರತ್ ಇದ್ದಾರಲ್ಲ ಅವ್ರದ್ದು ರೋಡ್ ಇದೆ. ಶರತ್ ಮತ್ತೆ ಕಿಶನ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಇಬ್ರು ಸೇರಿ ಮಾಡುದು. ಎಂತ ಮಾಡ್ತಾರಂತ ಅವರು ಕಾಂಟ್ರಾಕ್ಟರ್, ಅವರು ದೊಡ್ಡ ಕಳ್ಳರ್ ಅಂತೆ ಅವರು. ಹಣ ತಗೊಂಡಿದ್ದಾರೆ, ಇನ್ನು ರೋಡ್ ಮಾಡಲಿಲ್ಲ ಅವರು. ರೋಡ್ ಮಾಡಿಲ್ಲ, ಅವ್ರ ಮಗನೇ ಅಲ್ಲ, ಅವರು ಬೋಡಿ ಮಕ್ಕಳು. ನೋಡಿ ಅರ್ಧ ಎಂತ ಇಲ್ಲ ಇದರಲ್ಲಿ. ಆ ಸೈಡ್ ಅದ್ದು ಬೇರೆಯವ್ರು ಮಾಡುದು, ಯಾರು ಪ್ರೊಫೆಷನಲ್ ಅವ್ರು ಮಾಡ್ತಿದ್ದಾರೆ ಅದು. ಅಷ್ಟು ಮಾತಂದು ಒಂದು ಅಲ್ಲಿ ಈಗ 200 ಮೀಟರ್ ವಹಿಸ್ಕೊಂಡದು ನಮ್ದು ಶರತ್ ಮತ್ತೆ ಕಿಶನ್ ಅಂತ. ಇದೆಲ್ಲ ಫ್ಲೈಓವರ್ ಅಲ್ಲ, ಅದೆಲ್ಲ ಕೊಡಲ್ಲ ಅವರಿಗೆ, ಅವ್ರು ಚಿಕ್ಕದ ಅವ್ರದ್ದು. ಇದು ಅಮ್ಮಪಾಡಿ ಒಳಗಡೆ ಆಯ್ತಾ? ಸಮಯ 1:40 ಊಟ ಮಾಡುವ ಟೈಮ್. ರೋಡ್ ಸರಿ ಇಲ್ಲ ಮಾರ, ಸರಿ ಮಾಡಿ. ಕಾಂಟ್ರಾಕ್ಟ್ ಸರಿ ಇಲ್ಲ ಇವರು ಶರತ್ ಅವರು. ಶರತ್ ಮತ್ತೆ ಕಿಶನ್ ಸರಿ ಇಲ್ಲ, ಅವರಿಗೆಲ್ಲ ಕೊಡ್ಬೇಡಿ. ನೋಡಿ ರೋಡ್ ಎಂತ ಅವಸ್ಥೆ ಇದು. ರೋಡ್ ಇದೊಂದು ಅಲ್ಲಿ ಗರ್ಪಿಟ್ಟಿದ್ದಾರೆ. ಏನ್ ಮಾಡಿಟ್ಟಿದ್ದಾರೆ? ಪೂರ. ಸರ್ ಏನು ಸರ್ ನಿಮ್ಮ ಬಿಸ್ನೆಸ್ ಏನು ಸರ್? ನಮ್ದು ಗೊಬ್ಬರ ಬಿಸ್ನೆಸ್. ಗೊಬ್ಬರ ಅಲ್ಲಿ ಈಗ 2 ಟನ್ ದೋರ್ತಿ ಬಂದದ್ದು ನಾವು.
ಈಗ ಅಲ್ಲಿ ಹೋಗ್ತಾ ಉಂಟು ಗೊಬ್ಬರ ಗಾಡಿ. ಗೊಬ್ಬರದ ಗಾಡಿಯಲ್ಲಿ ಹೋಗ್ತಾ ಉಂಟು. ಆಯ್ತು ಆಗ್ತದೆ ಖರ್ಚಿಗೆ, ದಿನ ಖರ್ಚಿಗೆ ಆಗುತ್ತೆ ನಂಗೆ. ದಿನ ಖರ್ಚು ಹೋಗ್ತದಲ್ಲ. ಮತ್ತೆ ನೈಟ್ ಆಗುವಾಗ ಒಂದು ಸ್ವಲ್ಪ ಈಗ ನವರಾತ್ರಿ ಅಲ್ಲ ಈಗೆಲ್ಲ ಇಲ್ಲ ಇಲ್ಲ. ಎಂತ ಮಾಡುದು ಗೊತ್ತಿಲ್ಲ ಮಾರೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್. ಮೂಲ ತಡವಿ ತುಂಬಿ ಅಲ್ಲಿ ಉಂಟು ಜಾಗ. ಗಾಯ್ಸ್ ನಮ್ಮ ಮೂಲ ದೇವಸ್ಥಾನ ಬತ್ತಾ ಒಂಚೂರು ಪಾರ್ಕಿಂಗ್ ಒಂಚೂರು ಒದ್ದಾಡೊಂದಿಲ್ಲ ಆತ ದುಂಬುದಿತ್ತೋಲೆ ಅನ್ ಪಿರಾಕ್ ದೇವಸ್ಥಾನ ಬತ್ತಾ ಒಂಚೂರು ಡೌಟ್ ಉಂಟು. ಒಣಸುಂಡೆ ಒಣಸು ಉಣ್ಣದೆ ಬೇಗ ಹೊರಡೆ ಖಾಲಿ ಹಾಕೋಣ. ಹಾಂ ಸರಿ. ಈ ಬಲ್ಪು ಮಂಜೆ ಪ್ರಸಾದ ಸ್ವಲ್ಪ 3 ಗಂಟೆ ಒಂದೊಂದಲ್ಲ ಗಲ ಖಾಲಿ ಆಯ್ತಂದು. ದೇವಸ್ಥಾನದ ಅಂಡು ಇತ್ತೆ ಒಣಸ್ದ ಬೇಟೆಗೆ ಬಂದಿಲ್ಲ ಬೇ ಕೊಂಚ ಹಾಂ ಹಾಗೆ ಮಜ್ಜಿಗೆ. ಥ್ಯಾಂಕ್ ಯು. ಬೆಳಿಗ್ಗೆಯಿಂದ ತುಂಬ ಆಚೆ ತಿರುಗಿದ್ವಿ. ಈಗ ಸ್ವಲ್ಪ ಸಮಯ 4:15 ಆಯಿತು. ಕಟ್ಲೆ ಮತ್ತೆ ಜ್ಯೂಸ್ ಎಲ್ಲ ಕೊಡ್ತಿದ್ವಿ, ರಿಫ್ರೆಶ್ಮೆಂಟ್. ಒಂದು ಗೊಬ್ಬರ ಹಾಕಿಕೊಂಡು ಹೋಗ್ತಿದ್ದೇವೆ. ನವರಾತ್ರಿಗೆ ಇದೆ ನಮ್ಮದು ನೋ ಆಲ್ಕೋಹಾಲ್. ಒಳ್ಳೆ ವೆದರ್ ಇವತ್ತು, ನೈಸ್ ವೆದರ್. ಕಾರ್ ಒಳಗೆ ಒಳ್ಳೆ ಉಂಟು ವೆದರ್, ಔಟ್ಸೈಡ್ ಸ್ವಲ್ಪ ಸೆಕೆ ಉಂಟು. ಸೆಕೆ ಬೆಳಿಗ್ಗೆ ಆಗಿತ್ತು. ರೋಡ್ ಸರಿ ಇಲ್ಲ. ರೋಡ್ ಮೇನ್ ಪ್ರಾಬ್ಲಮ್. ನಮ್ಮ ಕಾಂಟ್ರಾಕ್ಟ್ ಸರಿ ಇಲ್ಲ, ಶರತ್ ಮತ್ತೆ ಕಿಶನ್ ಅವರು. ಅವರಿಗೆಲ್ಲ ಕಾಂಟ್ರಾಕ್ಟ್ ಕೊಡಬೇಡಿ.